ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3 ವರ್ಷದಲ್ಲಿ 75 ಚದರ ಕಿಲೋಮೀಟರ್ ಅರಣ್ಯ ನಾಶವಾಗಿದೆ. ಕೃತಕ ಬುದ್ಧಿಮತ್ತೆ ಉದ್ಯೋಗಸ್ಥರನ್ನು ಮನೆಗೆ ಕಳಿಸುತ್ತಿದೆ. ಪತ್ರಿಕಾ ಸಂವಾದದಲ್ಲಿ ನಾಗೇಶ್ ಹೆಗಡೆ ಆತಂಕ. ಫೆಬ್ರವರಿ 22ರಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹುಟ್ಟುಹಬ್ಬ. ಅರ್ಜುನ್ ಜನ್ಯ ತಂಡದಿಂದ ರಸಮಂಜರಿ. ಕಾಗೋಡು ತಿಮ್ಮಪ್ಪ ಅವರಿಗೆ ಸನ್ಮಾನ. 10 ಸಾಧಕರಿಗೆ ಅಭಿನಂದನೆ. ಸಾಹಿತ್ಯ ಪರಿಷತ್ತಿನಿಂದ ರಾಜಕೀಯ ಮತ್ತು ಸಾಹಿತ್ಯ ಕುರಿತ ದತ್ತಿಯಲ್ಲಿ ಡಾಕ್ಟರ್ ಉಮೇಶ್ ಉಪನ್ಯಾಸ. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರಯೋಧರಿಗೆ ನುಡಿ ನಮನ. ಈಗ ಸುದ್ದಿಯ ವಿವರ. ಈ ಬಾರಿ ರಾಜ್ಯ ಸರ್ಕಾರ ಗ್ರೀನ್ ಬಜೆಟ್ ಮಂಡಿಸಬೇಕು. ಬಜೆಟ್ ಚರ್ಚೆಯಲ್ಲಿ ಕನಿಷ್ಠ 3 ದಿನ ರಾಜ್ಯದ ಪರಿಸರ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಗಂಭೀರ ಚರ್ಚೆ ನಡೆಯುವ ಅಗತ್ಯವಿದೆ ಎಂದು ಪರಿಸರ ಅಂಕಣಕಾರ ನಾಗೇಶ್ ಹೆಗಡೆ ತಿಳಿಸಿದರು. ಸಾಗರದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶನಿವಾರ ಏರ್ಪಡಿಸಿದ್ದ ಮಲೆನಾಡಿನ ಬಿಕ್ಕಟ್ಟುಗಳು ವಿಷಯ ಕುರಿತ ಪತ್ರಿಕಾ ಸಂವಾದದಲ್ಲಿ ಅವರು ಮಾತನಾಡುತ್ತಿದ್ದರು. ಗುಟ್ಕಾ ತಿನ್ನೋರು ಇರ್ತಾರೋ ಅಲ್ಲಿವರೆಗೆ ಅಡಿಕೆ ಬೆಲೆ ಏರ್ತಾನೆ ಇರುತ್ತೆ. ಅಡಿಕೆ ಬೆಲೆ ಏರಿದ್ರಿಂದಾಗಿ ಕಂಡಲ್ಲೆಲ್ಲ ನೀವು ಅಡಿಕೆ ತೋಟಗಳನ್ನು ಹಾಕ್ತಾ ಇದ್ವಿ. ಒಂದು 10 ಗುಂಟೆ ಜಾಗ ಸಿಕ್ಕರೆ ನಾ ಇನ್ನೂ 20 ಅಡಿಕೆ ಬೆಳಿಬೋದಲ್ಲ ಅಂತೇಳಿ ಅದು ವಿಸ್ತರಣೆ ಆಗ್ತಾ ಇದೆ. ಹಿಂದೆ ವಿಸ್ತರಣೆ ಮಾಡೋದನ್ನು ಸಕ್ರಮ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ. ದೇ ಆರ್ ದಿ ವೋಟರ್ಸ್. ಆಮೇಲೆ ಇಲ್ಲಿ ಏನು ಅಂದರೆ ವಿಲಕ್ಷಣವಾಗಿದೆ ಈ ಸಾಧನ. ನನಗೆ ಅರ್ಥ ಆಗಿದ್ದಂಗೆ ಬೇರೆ ಕಡೆ ಎಲ್ಲ ಫಾರೆಸ್ಟು, ರೆವಿನ್ಯೂ, ಆಮೇಲೆ ಸಾಗುವಳಿ ಜಮೀನು ಇಷ್ಟು ಇರುತ್ತೆ. ಇಲ್ಲೂ ಸುಮಾರು 5 ವೆರೈಟಿ ಇದ್ದಾವೆ. ಇಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತಿದೆ, ರೆವಿನ್ಯೂ ಫಾರೆಸ್ಟ್ ಅಂತಿದೆ, ಅಲ್ಲಿ ಗೋಚಾರ ಅಂತಿದೆ, ಇನ್ನೊಂದು ಏನೋ ಒಂದಿದೆ, ಮತ್ತೊಂದೇನೋ. ಸರ್ಕಾರಕ್ಕೆ ಗೋಜಲಾಗುವಷ್ಟು ಗೊಂದಲ ಇದೆ. ಅದು ಅವರಿಗೆ ಬಿಡ್ಸೋಕ್ಕಾಗೋದಿಲ್ಲ ಅಂತ ಒಂದು. ಆದರೂ ನೀವು ಮಾಡಿಕೊಡ್ರಪ್ಪ. ನೋಡಿದ್ರೆ ಕಳೆದ 3 ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ 75 ಚದರ ಕಿಲೋಮೀಟರ್ನಷ್ಟು ಅರಣ್ಯ ನಾಶ ಆಗಿದೆ. ಅನ್ಬಿಲಿಯಬಲ್ ಅದು. 75 ಚದರ ಕಿಲೋಮೀಟರ್ ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ. ಒಂದೇ ಕಡೆ ಅಲ್ಲ, ಓವರ್ ಆಲ್ ಅಷ್ಟು ಆಗಿರ್ಬೇಕಾದ್ರೆ 3 ವರ್ಷದಲ್ಲಿ. ಇನ್ನು ಮುಂದಿನ 10 ವರ್ಷದಲ್ಲಿ ಏನಾಗ್ಬೋದು ಅಂತ. ಎಲ್ಲ ಅತಿಕ್ರಮಣದಾರರು ಅಥವಾ ಇನ್ನು ಬೇರೆ ಬೇರೆ ಕಾರಣಗಳಿಂದಾಗಿ ಒಳಗಾಕೊಂಡವ್ರು ಜಮೀನನ್ನು, ರಿಸಾರ್ಟ್ಗೆ. ಅವ್ರು ನೀವು ಹೇಗೆ ತಡೀತೀರಾ? ಅದು ನಾವು ಗ್ರಾಮೀಣ ಮಟ್ಟದಲ್ಲಿ ಅವೇರ್ನೆಸ್ ಬಂದಾಗ ಒಂದೋ ಲೋಕಲ್ ಅವೇರ್ನೆಸ್ ಬರಬೇಕು. ನಾನು ಅದಕ್ಕೆ ಹೇಳಿದೆ, ಜಗತ್ತಿನ ಕೂಳರಿಗೆಲ್ಲ ಗೊತ್ತಾಗ್ತಾ ಇದೆ ಎಲ್ಲಿ ಇರುವೆ ಭಕ್ಷಕ ಇದೆ, ಎಲ್ಲಿ ಗುಳುಮಾವಿನ ಮರ ಇದೆ. ನಮ್ಮವರಿಗೆ ಗೊತ್ತಿರಲ್ಲ. ನಮ್ಮವ್ರಲ್ಲಿ ಇಷ್ಟು ಗುಳುಮಾವಿನ ಮರ ಇದೆ ಅಂತ ಅದನ್ನು ನಾನು ಕಾಪಾಡಬೇಕು ಅಂತ ಗೊತ್ತಿರಲ್ಲ. ಅದನ್ನು ಯಾರೋ ಒಬ್ಬ ಒತ್ತುವರಿ ಮಾಡ್ತಾ ಇದ್ದಾನೆ. ಒಬ್ಬ ದನಿಯತ್ವವನ್ನು ಬೇಕಾಗಿದೆ. ಆ ದನಿಯತ್ವವರ ಧ್ವನಿಯನ್ನು ಗಟ್ಟಿ ಮಾಡಬೇಕಾಗಿದೆ ನಾವು. ಅದು ಮಾಡದೇ ಇದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಲ್ಲೇ ಸಾಕಷ್ಟು ವಿವಾದಗಳಾಗಿದ್ದಾವೆ. ಅವು ಕೇರ್ಲೆಸ್ಲಿ ಅಂತ ಬೇಕು ಮೇಂಟೆನೆನ್ಸ್ಗೆ. ಆಮೇಲೆ ಅಲ್ಲೆಲ್ಲ ಇಟ್ಕೊಂಡು ಆಮೇಲೆ ಅಲ್ಲಿ ಗಿಡ ಮರಗಳೆಲ್ಲ ಹೋಗ್ತಾ ಇರಬೇಕು. ಅದು ಎಷ್ಟು ಧ್ವಂಸ ಆಗಲಿಕ್ಕಿದೆ ಅಲ್ಲಿ ಒಂದು 5 ವರ್ಷ, 8 ವರ್ಷ, 10 ವರ್ಷದವರೆಗೆ. ಅದನ್ನು ನಾವು ಯಾರಿಗಾದರೂ ಹೇಳಿದರೆ, ಒಬ್ಬ ಹೈಸ್ಕೂಲ್ ಸ್ಟೂಡೆಂಟ್ಗೂ ಅರ್ಥ ಆಗತ್ತಪ್ಪ. ಅದು ನೀವು ಅಲ್ಲಿಂದ ಎತ್ತಿ ಅಲ್ಲಿ ಹೋಗೋದು. ಎಲ್ಲಿಗೆ ತಗೊಂಡೋಗ್ತೀರಿ? ಎಲ್ಲಿ ಸಾಕಷ್ಟು ಸಮೃದ್ಧ ಮಳೆ ಇದೆಯೋ. ಹೈಫಾದಲ್ಲಿ ಅಥವಾ ಇಸ್ರೇಲ್ನಲ್ಲಿ ವರ್ಷಕ್ಕೆ 30 ಸೆಂಟಿಮೀಟರ್ ಮಳೆ ಅಷ್ಟೇ ಬರೋದು. ಬೆಂಗಳೂರಿನಲ್ಲಿ 30 ಅಲ್ಲ, 20 ಪಟ್ಟು 600, ಮಿನಿಮಮ್ ಅಂದರೆ 600, 800, 900 ಮಿಲಿಮೀಟರ್ ಮಳೆ ಬರ್ತಾ ಇದೆ. ಅವ್ರಿಗೆ ನಾಚಿಕೆ ಗೀಡಾಗಬೇಕಲ್ವ. ಅವ್ರಿಗೆ ನಾಚಿಕೆ. ಇಲ್ಲಿಂದ ನೀರು ತರ್ತೀವಿ ಅಂದರೆ ಅದನ್ನು ನಾವು ಸ್ಪಷ್ಟವಾಗಿ ಜೋರ್ದನಿಯಿಂದ ಹೇಳಿದರೆ ಬೆಂಗಳೂರಿನವರೇ ಇಲ್ಲಿಂದ ಹೋದ ಬೆಂಗಳೂರಿನವರಿಗೆ ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ಟೆರೇಸ್ನಲ್ಲಿ ಬೀಳುವಷ್ಟು ನೀರನ್ನು ಸಂಗ್ರಹ ಮಾಡ್ಕೊಂಡು ಸಾಕು. ಎಕ್ಸಾಂಪಲ್ಸ್ ಕೊಡ್ತೀವಿ ನಾವು. ನನ್ನ ಫ್ರೆಂಡ್ ಇದ್ದಾರೆ ಶಿವಕುಮಾರ್ ಅಂತ. 15 ವರ್ಷದಿಂದ ಆತ BWSSB ಕನೆಕ್ಷನ್ ಬೇಡ ಅಂತ, ಬೆಸ್ಕಾಂ ಕನೆಕ್ಷನ್ ಬೇಡ ಅಂತ ಕಿತ್ತಾಕಿದ್ದಾರೆ. ಅವ್ರ ಮನೆಯಲ್ಲಿ 60-40 ತಮಗೆ ಬೇಕಾದ ನೀರನ್ನು ಸಂಗ್ರಹ ಮಾಡ್ಕೊತಾರೆ. ಎಕ್ಸಾಂಪಲ್ಸ್ ಇದೆ. ಎಷ್ಟು ಎಕ್ಸಾಂಪಲ್ಸ್ ಇದಾವೆ ಅಂತೇಳಿ ನಮ್ಮ ಇಲ್ಲಿಂದ ಹೋದವ್ರಿಗೆ ಹೇಳಿ, ಯು ಬಿಕಮ್ ಎ ಮಾಡೆಲ್. ನಮಗೆ ಮೋರಲ್ ಸಪೋರ್ಟ್ ಕೊಡಕ್ಕೆ ಮಾಡಿ ನೀವು ಅಂತ ಹೇಳ್ಬೋದು. ಇಲ್ಲ ರೀ, ಅಬ್ಸಲ್ಯೂಟ್ಲಿ. ಅದು ಏನು ಮಾಡಿದ್ದಾರೆ ನಾನು ಹೇಳ್ತೀನಿ. ಒಂದು ಸಿಂಪಲ್ ಸೀಕ್ರೆಟ್. ಮೊದಲು ನೀರಿಲ್ಲ, ಹೆಂಗೋ ಮಾಡಿ ಎಷ್ಟು ಎತ್ತರಕ್ಕೆ ತಂದರು. ಆಮೇಲೆ ಎಲ್ಲಿಂದ ಹೇಮಾವತಿಗೆ ಪ್ಯಾರಲಲ್ ಆಗಿ ತುಮಕೂರುವರೆಗೆ ನೀರು. ಅದೇನು ಗೊತ್ತಾ, ಅಲ್ಲಿ ಹರಿತಾ ಇರೋ ನೀರು
ಅಲ್ಲಿ ಬಿದ್ದಿರೋ ನೀರು ಹೇಮಾವತಿದಲ್ಲ ಅಲ್ಲ, ಎತ್ತಿನೊಳೆದಲ್ಲ. ಎತ್ತಿನೊಳೆಯಿಂದ ಈಗ ಹಳ್ಳ ಇಷ್ಟು ಚಿಕ್ಕಷ್ಟೇ ನೀರು ಬರೋದು. ಅಲ್ಲಿ ಬಂದು ಅಲ್ಲಿ ಹೀಗೆ ಬಂದು ಇಲ್ಲಿ ಕೆರೆ ಮಾಡಿದ್ದಾರೆ. ಆ ನೀರನ್ನು ನಾವು ಪಂಪ್ ಮಾಡ್ತೀವಿ ಬೇರೆ ಬೇರೆ ಕಡೆ. ಆ್ಯಕ್ಚುಲಿ ಆ ಕೆರೆ ಇದಿಷ್ಟು ಸುಮಾರು 15 ಸ್ಕ್ವೇರ್ ಕಿಲೋಮೀಟರ್ ಬೀರೋ ಮಳೆ ಎಲ್ಲ ಅಲ್ಲಿ ಬರುತ್ತೆ. ಅಂದರೆ ಹೀಗೆ ಬರುತ್ತೆ, ಹೀಗೆ ಬರುತ್ತೆ, ಹೀಗೆ ಬರುತ್ತೆ. ಅದೆಲ್ಲ ನಿಮಗೆ ಗೊತ್ತಿದೆಯಲ್ಲ, ಜಾಸ್ತಿ ಇವರಿಗೆ ಗೊತ್ತಿದೆ. ಇವ್ರು ಹೇಳ್ತಾರೆ ಕಂಟಿನ್ಯೂಸ್ ಆಗಿ. ಏನಂದ್ರೆ ಈ ಅಭಿವೃದ್ಧಿ ಅನ್ನೋ ಮರೀಚಿಕೆ ಇದೆಯಲ್ಲ, ನಾವು 3 ರೀತಿಯ ಅಪಾಯ ನಮ್ಮ ಮೈ ಮೇಲೆ ಬರ್ತಾ ಇದೆ. ಒಂದು ಈ ಗ್ಲೋಬಲ್ ತಾಪಮಾನ ಏರಿಕೆ ಅನ್ನೋದು ಬರ್ತಾ ಇದೆ. ಈ ಅಭಿವೃದ್ಧಿಯ ಮಹಾ ಅಲೆ ಇನ್ನೊಂದು ಬರ್ತಾ ಇದೆ. ಮೂರನೇದು ಈ AI ಅಂತಾರೆ, ಕೃತಕ ಬುದ್ಧಿಮತ್ತೆ ಅಂತ. ಅದು ನಿಮ್ಮ ಪಾಕೆಟ್ನಲ್ಲೇ ಇರುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಹೋದಂಗೆ ನಿಮ್ಮನ್ನು ಯಾವ ಅಂಗಡಿ ಕಳಿಸ್ಬೇಕು, ಯಾವುದನ್ನು ನೀವು ಖರೀದಿ ಮಾಡ್ಕೊಂಡ್ಬರ್ಬೇಕು ಅಂತ ಅದು ಹೇಳ್ತಾ ಇರುತ್ತೆ. ನೀವು ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಅಥವಾ ಡಾಕ್ಟರ್ ಇಲ್ಲದೇನೆ ಏನೇನು ಔಷಧ ತಗೋಬೋದು ಅಂತ ಹೇಳ್ತಾ ಇರುತ್ತೆ. ಲಾಯರ್ ಬೇಕಾಗದೇ ಇಲ್ಲ ನಿಮಗಿನ್ನು. ಅದು ತಾನಾಗಿ ನಿಮ್ಗೆ ಇಂಥ ಕೇಸ್ ಇದೆಯಾ, ಇಂಥ ರೂಲ್ಸ್ ಪ್ರಕಾರ ಇಂಥದ್ದು ನೀವು ಫೈಲ್ ಹಾಕ್ಬೋದು ಅಂತೇಳಿ ಒಬ್ಬೊಬ್ಬರನ್ನಾಗಿ ಪ್ರೊಫೆಷನಲ್ಸ್ಗಳನ್ನ ನಾವು ಮನೆ ಕಳಿಸ್ತಾ ಹೋಗ್ತಾ ಇರುತ್ತೆ. ಗೊತ್ತೇ ಆಗೋದಿಲ್ಲ ನಮಗೆ. ಇವರು ಇದ್ದಾರೆ ಡಾಕ್ಟರ್ಸ್. ಇತ್ತೀಚೆಗೆ ರೇಡಿಯಾಲಜಿಸ್ಟ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದ್ದಾವೆ. ಎಲ್ಲ ರೇಡಿಯಾಲಜಿಸ್ಟನ್ನು ಮುಳ್ಳು ತಳ್ಳುವಷ್ಟು ದೊಡ್ಡ ಇನ್ಫಾರ್ಮೇಶನ್ ಇಲ್ಲೇ ಇರುತ್ತೆ. ಸ್ಕ್ಯಾನ್ ಬಂದಾಗ ನಿಮ್ಮ ಸುಮ್ಮನೆ ಮೊಬೈಲಲ್ಲಿ ನಿಮಗೆ ಆ ಸ್ಕ್ಯಾನ್ ತೋರಿಸ್ಬಿಡಿ, ಅದು ಚೆಕ್ ಅಂತ ಹೇಳುತ್ತೆ. ಅದು ನಮ್ಮ ರೇಡಿಯಾಲಜಿಸ್ಟ್ ಹೆಚ್ಚು ಅಂದರೆ ಒಂದು 5,000 ಸ್ಕ್ಯಾನ್ಗಳನ್ನು ನೋಡಿ ಆತ ಎಕ್ಸ್ಪರ್ಟ್ ಆಗಿರ್ತಾನೆ. ಇದು 15 ಕೋಟಿ ಸ್ಕ್ಯಾನ್ಗಳನ್ನು ನೋಡಿ ಎಕ್ಸ್ಪರ್ಟ್ ಆಗಿರುತ್ತೆ. ಅದು ಚೆಕ್ ಅಂತ ಹೇಳುತ್ತೆ. ಇವನಿಗೆ ಯಾಕೆ ಸಂಬಳ ಕೊಟ್ಟಿರ್ಬೇಕು? ಅದು 24 hours ಕೆಲಸ ಮಾಡುತ್ತೆ, ವಾರದಲ್ಲಿ 7 ದಿನ ಕೆಲಸ ಮಾಡುತ್ತೆ. ಅದು ರಜೆ ಕೇಳಲ್ಲ, ಸಂಬಳ ಕೇಳಲ್ಲ. ಸೊ ಏನು ಬೇಕಾಗುತ್ತೆ? ಆ ರೀತಿ ಅನೇಕ ರಂಗಗಳಲ್ಲಿ ಆ ರೀತಿ ಆಗ್ತಾ ಇದೆ. ಕಲಾವಿದರು ಬೇಕಾಗಲ್ಲ, ಚಿತ್ರಕಾರ ಬೇಕಾಗಲ್ಲ, ಫೋಟೋಶಾಪ್ ಮಾಡೋರು ಬೇಕಾಗಲ್ಲ, ವಿಡಿಯೋ ಮಾಡೋರು ಬೇಕಾಗಲ್ಲ, ಎಲ್ಲರನ್ನೂ ಅವ್ರ ಮನೆ ಕಳಿಸ್ತಾ ಇದೆ. ಆ ಅಲೆಗಳ ಮಧ್ಯೆ ಈ ದೊಡ್ಡ ಅಲೆ ಇದೆಯಲ್ಲ, ಅಭಿವೃದ್ಧಿ ಎಂಬ ಮಹಾ ಅಲೆ, ಅದು ಬಂದಾಗ ಏನೇನು ಮೂರು ಒಂದಕ್ಕೊಂದು ಪೂರಕವಾಗಿ ಬರ್ತಾ ಇದ್ದಾವೆ. ಅದ್ರ ವಿರುದ್ಧ ನಾವು ವಿ ಮಸ್ಟ್ ಎಜುಕೇಟ್ ಪೀಪಲ್. ಮಸ್ಟ್ ಎಜುಕೇಟ್ ಅಂದ್ರೆ ಮತ್ತಿನ್ನೇನು ಮಾಡೋಕ್ಕಾಗಲ್ಲ. ಈ ಅಭಿವೃದ್ಧಿಯಿಂದಾಗಿ ಹೇಗೆ ತಾಪಮಾನ ಹೆಚ್ಚಳಕ್ಕೆ ನಾವು ಕಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ, ಬದುಕೋದು ಹೇಗೆ ಕಷ್ಟ ಆಗ್ತಾ ಇದೆ ಅಂತ. ಕಳೆದ ವಾರ ಜನಮಾಧ್ಯಮ ಪತ್ರಿಕೆಯ ಎಡಿಟರ್, ಇಲ್ಲ ಸರ್, ಒಂದು ಹೈವೇ ಬಂದರೆ ಅಲ್ಲಲ್ಲಿ ಗೂಡಂಗಡಿಗಳು ಬರ್ತಾವಲ್ವ, ಸಹಜವಾಗಿ ಕೆಲಸ ಆಗುತ್ತಲ್ಲ, ಅವರಿಗೆ ಬದುಕಕ್ಕೆ ಒಂದು ದಾರಿ ಸಿಗತ್ತಲ್ಲ. ನಾನು 10 ಹೈವೇ ಕೊಡ್ತೀನಿ ರೀ ಎಕ್ಸಾಂಪಲ್. ಕರ್ನಾಟಕದಲ್ಲಿ ಎಷ್ಟು ಜನರ ಬದುಕನ್ನು ಅದಕ್ಕೆ ಹಾಕ್ಕೊಂಡು ಹೋಗಿದೆ ಅಂಥೇಳಿ ಬೆಂಗಳೂರು ಮೈಸೂರು ಎಕ್ಸಾಂಪಲ್ ಕೊಟ್ಟರು. ನಾನು ಜರ್ನಲಿಸಮ್ ಪಾಠ ಮಾಡಬೇಕಾದ್ರೆ 2 ಹುಡುಗಿಯರನ್ನು ನಾನು ಅವರಿಗೆ ಬೇಸಿಕ್ ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟು, ನೀವು ಆ ಹೆದ್ದಾರಿಗುಂಟ ಹೋಗಿ, ಬೈಕ್ನಲ್ಲೇ ಹೋಗಿ, ಅಲ್ಲಿ ಬಿಡದಿಯಲ್ಲಿ ಎಷ್ಟು ಮಂದಿ ಕೆಲಸ ಕಳ್ಕೊಂಡ್ರು. ಅಂಗಡಿಗಳು, ಎಳ್ನೀರು ಇರ್ಬೋದು, ಬಾಳೆಹಣ್ಣು ಮಾರಾಟ ಮಾಡೋರು, ಅವರೆಲ್ಲ ಈಗ ಮೇಲೆ ಬಂದುಬಿಟ್ಟಿದೆ. ರೋಡು ಯಾರೂ ನಿಲ್ಲೋದಿಲ್ಲ, ಸೈ ಅಂತ ಹೊರಟೋಗ್ಬಿಡ್ತಾರೆ. ಅಲ್ಲಿಂದ ನೀವು ಚನ್ನಪಟ್ಟಣಕ್ಕೆ ಹೋಗಿ, ರಾಮನಗರಕ್ಕೆ ಹೋಗಿ, ಎಷ್ಟು ಅವ್ರು ಹೇಳಿದ್ರು, ಸರ್ ನಾವು 15 ಕಿಲೋಮೀಟರ್ ಹೋಗೋದ್ರೊಳಗೆ ನಾವು ಸುಮಾರು 80 ಕುಟುಂಬಗಳು ಬೀದಿ ಬಿದ್ದುದನ್ನು ನೋಡಿದ್ದೀವಿ. ಯು ಕ್ಯಾನ್ ಇಮ್ಯಾಜಿನ್. ಒಂದೊಂದು ಹೆದ್ದಾರಿ ಯೋಜನೆ, ದೊಡ್ಡ ದೊಡ್ಡ ಯೋಜನೆಗಳು ಬಂದಾಗ ಅದನ್ನು. ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ನಾಗೇಶ್, ಕಾರ್ಯದರ್ಶಿ ಮಹೇಶ್ ಹೆಗಡೆ, ಉಪಾಧ್ಯಕ್ಷರಾದ ರವಿ ನಾಯ್ಡು, ಲೋಕೇಶ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿ ದೀಪಕ್ ಸಾಗರ್, ಪರಿಸರ ಬರಹಗಾರ ಅಖಿಲೇಶ್ ಚಿಪ್ಲಿ ಇನ್ನಿತರರು ಹಾಜರಿದ್ದರು. ರಾಜಕೀಯ ಮತ್ತು ಸಾಹಿತ್ಯ ಸಾಮೀಪ್ಯದ ಪದಗಳು. ರಾಜಕಾರಣಿಗಳಿಗೆ ಸಾಹಿತ್ಯದ ಒಲವಿದ್ದರೆ ಅವರ ನಡೆನುಡಿಯಲ್ಲಿ ವಿಶೇಷ ಬದಲಾವಣೆ ಕಾಣಲು ಸಾಧ್ಯ ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಉಮೇಶ್ ಕುಂಸಿ ತಿಳಿಸಿದರು. ಸಾಗರದ ವರದಹಳ್ಳಿ ರಸ್ತೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಶುಕ್ರವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕಮಲಮ್ಮ ಕೆಜಿ ಒಡೆಯರ್ ನೀಡಿದ ದತ್ತಿ ರಾಜಕೀಯ ಮತ್ತು ಸಾಹಿತ್ಯ ವಿಷಯ ಕುರಿತು ಉಪನ್ಯಾಸ ನೀಡುತ್ತಿದ್ದರು. ಹೌದಾ, ನನ್ನ ತಾಯಿ ಕುಂತಿನ, ನನ್ನ ಅಪ್ಪ ಸೂರ್ಯನ ಅಂತ ಹೇಳ್ಬೋಯ್ತು. ಅವನು ಹೇಳಲ್ಲ, ಒಂದೇ ಮಾತಾಡೋದು, ಒಂದೇ ನೀ ನನ್ನ ಸ್ವಾಮಿ, ಒಂದೇ ನೀ. ಯಾರನ್ನ? ನನ್ನ ದುರ್ಯೋಧನನ್ನ ಒಂದೇ ನೀ. ಇದು ನಮ್ಮ ತಾವೇತಾಗ, ಇದು ನಮ್ಮ ಸೃಜನಶೀಲತೆಯ ತಾಗ, ಇದು ರಾಜಕಾರಣ, ಇದು ಪ್ರಭುತ್ವ, ಮಾನವ ನಯವಂಚಕ. ಇದು ಆ ಕಾಲಕ್ಕೂ ಇದೆ, ಈ ಕಾಲಕ್ಕೂ ಇದೆ, ಮುಂದೂ ಇರುತ್ತದೆ. ಭೂಮಿ ಕೆಳದ್ರು, ನೆಲ ಆಗಿದ್ರು ಒಂದು ಕಾನೂನು ಇದೆ. ಭೂಗರ್ಭ ಶಾಸ್ತ್ರದ ಒಂದು ಕಾನೂನು ಇದೆ. ಏನಾಗುತ್ತೆ ಕಾನೂನು ಅಂದರೆ,
ಭೂಮಿಯ ಕೆಳಗಿರುವ ಮೂರಡಿ ಎಲ್ಲ ಸರ್ಕಾರಿ ಸೇರಿದ ಎಲ್ಲ ಗೊತ್ತಿರೋರು ಎಲ್ಲ ವಿಷಯ ನಿಮಗೂ ಗೊತ್ತಿರೋದು. ನೀವು ಮನೆ ಕಾಯ್ದೆ ಇಟ್ಟಿದ್ರಿ 3 ಅಡಿಗಿಂತ ಕೆಳಗಿಳಿದ್ರಿ, ಅಲ್ಲೆಲ್ಲ ಸಿಕ್ಕ ತೊಗೊಂಡು ಯಾರು ಕೊಡಬೇಕು? ಪರ್ಮಿಷನ್ ಕೊಡಬೇಕು. ವಾಟ್ ಅಬೌಟ್ ಗಣಿ? ಗಣಿ ಆಗಿದ್ದಾರಲ್ಲ, ಎಷ್ಟೊಳ ಕಲಿತಾರೆ ತಲೆ ಮುಚ್ಚಿ ಸಾಯಿ ನಾಮಾವಶೇಷ ಮಾಡ್ಬೋದು, ಅಷ್ಟೊಳ ಕಲಿತಾರಲ್ಲ, ಅದು ಯಾಕೆ ಸರಲ್ಲ ಸರ್ಕಾರ ಕಲಿತಾರೆ? ಇದು ರಾಜಕೀಯ. ಹಾಗಾಗಿ ಇದು ಎಂದಿಂದಲೂ ಇದೆ, ಇವತ್ತು ಇದೆ, ನಾಳೆನೂ ಇರ್ತದೆ. ನಾವು ಹುಷಾರ, ನಾವು ಯೋಚಿಸಬೇಕು. ಯಾವುದು ರಾಯಲ್ ಸಾವಿರ ಕೂಡ ರಾಯಲ್ ಒಂದು ನೋಡಿ 2,000 ಅಷ್ಟೇ, ಯಾವ ಲೆಕ್ಕಕ್ಕೆ. ಅದರಿಂದ ನಾವು ಹುಷಾರಾಗಿ, ನಮ್ಮ ಪಠ್ಯಗಳು ಹುಷಾರಾಗಿ, ನಮ್ಮ ಪಠ್ಯಗಳಲ್ಲಿ ನಾವು ಯಾವ ಚರ್ಮವನ್ನು ಹೇಳಿದ್ದೆ ಹೇಳಿ 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 ಗುರಾಡ್ ಅದಾಯಿಸ್ಕೊಡ್ತೀವಿ. ಬೇರೆ ಥರ ಯೋಚನೆ ಮಾಡೋದು, ಬೇರೆ ಥರ ಥಿಂಕಿಂಗ್ ಮಾಡೋದು, ಬೇರೆ ಥರ ಪ್ರವೇಶ ಮಾಡೋದು, ಆಗ ಎಲ್ಲರೂ ಸಿಗುತ್ತೆ. ಅದಕ್ಕೆ ನಾನು ಯಾವಾಗ ನಮ್ಮ ಹುಡುಗರಿಗೆ ಹೇಳೋದು, ನೀವು ಮುಗಿಸ್ಕೊಳ್ಳಿ, ಮಾಸ್ಟರ್ ಡಿಗ್ರಿ ಮುಗಿಸ್ಕೊಳ್ಳಿ, ಹುಡುಗಿಯರಿಗೆ ವಿಶೇಷ. ನೀವು ಮದುವೆ ಸಂದರ್ಭದಲ್ಲಿ ಬಂದಾಗ ಹುಡುಗಿ ಮನೆಗೆ ಹೋಗ್ತಾರಲ್ಲ ನೋಡೋಕ್ಕೆ, ಮೇಡಮ್ ಇಲ್ಲೇ ಇಲ್ಲ ಸರ್, ನೀವು ಮುಂದ್ಗಡೆ ಮನೆಯಿಂದ ಬಾಗಿಲು ಹೋಗ್ಬೇಕು, ಹಿಂದ್ಗಡೆ ಬರಬೇಕು, ಮುಂದ್ಗಡೆ ತಾನೆ ನಮಗೆಲ್ಲ ಹೋಗಿ ಮುಂದ್ಗಡೆ ಬರೋಣ. ನಮ್ಮ ಹುಡುಗರಿಗೆಲ್ಲ ನಾವು ಹಿಂದ್ಗಡೆ ಬದಲಾಯಿಸ್ಬಾರ್ದು. ಯಾಕೆಂದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಮನೆ ಹೆಂಗಿದೆ, ಕ್ಲೀನ್ ಇದೆಯಾ ಕ್ಲೀನ್ ಇಲ್ಲ ಅಂತ ಗೊತ್ತಾಗೋದು ಹಿಂದ್ಗಡೆ ಬಂದಾಗ ಮಾತ್ರ. ಅಲ್ಲೇ ದತ್ತಿದಾನಿಗಳಾದ ಜಗದೀಶ್ ಒಡೆಯರ್ ಮಾತನಾಡಿದರು. ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೇಟಿಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನಿಂದ ಪ್ರಾಧ್ಯಾಪಕ ಡಾಕ್ಟರ್ ಉಮೇಶ್ ಕುಂಸಿ, ನಿಲಯ ಮೇಲ್ವಿಚಾರಕ ಜಯಶೀಲ ಅವರನ್ನು ಅಭಿನಂದಿಸಲಾಯಿತು. ನಿಲಯ ಮೇಲ್ವಿಚಾರಕರಾದ ರಮೇಶಪ್ಪ, ಪ್ರಶಾಂತ್, ಪರಿಷತ್ ಗೌರವ ಕಾರ್ಯದರ್ಶಿ ಜಿ ನಾಗೇಶ್, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಪ್ರಸನ್ನ ಇನ್ನಿತರರು ಮಾತನಾಡಿದರು. ಮನೋಜ್ ಕೇತಸಂಗಡವರು ಸ್ವಾಗತಿಸಿದರು. ಲೋಕೇಶ್ ಕುಮಾರ್ ಸ್ವಾಗತಿಸಿದರು. ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್ ವಂದಿಸಿದರು. ನಾರಾಯಣಮೂರ್ತಿ ನಿರೂಪಿಸಿದರು. ಪರಿಷತ್ನಿಂದ ನಡೆಸಿದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಫೆಬ್ರವರಿ 22ರಂದು ಹೊಸನಗರದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಲಗೋಡು ರತ್ನಾಕರ್ ತಿಳಿಸಿದರು. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮತ್ತು ನಮ್ಮ ವೇದಿಕೆ ಚರ್ಚೆ ಮಾನ್ಯ ನಮ್ಮ ನಾಯಕರಾಗಿರುವಂತ ನಮ್ಮ ಶಾಸಕರಾಗಿರುವಂತ ಬೇಳೂರು ಗೋಪಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನ ಹೊಸನಗರ ನೆಹರು ಮೈದಾನದಲ್ಲಿ ನಾವು ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ಕೊಂಡಂತ ಹೊಸನಗರ ಬ್ಲಾಕ್ನ ಕಾಂಗ್ರೆಸ್ ಅಧ್ಯಕ್ಷರು ಅವನ್ನ ಮುಖಂಡ ತೀರ್ಮಾನಿಸಿದ್ರು. ಆ ಪ್ರಕಾರ ಬಹಳ ವರ್ಷಗಳಿಂದ ಇಲ್ಲೇ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ರು. ಅವರು 3 ಅವಧಿಯಲ್ಲಿ ಶಾಸಕರಾಗಿ, ಅಲ್ಲಿ 2 ಅವಧಿಯಲ್ಲೂ ಸಹ ಹೊಸನಗರದಲ್ಲಿ ಶಾಸಕರಾಗಿದ್ದರು ಮತ್ತು ಇಲ್ಲಿ 1 ಅವಧಿ 3 ಅವಧಿಯಲ್ಲೂ ಇಲ್ಲೇ ಇದ್ರು. ಸೊ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿ ಅವರ ಒಂದು ಕೆಲವು ಕೆಲಸಗಳನ್ನ ಅಲ್ಲಿ ನಾವು ಹೊಸನಗರದಲ್ಲೂ ನೆನ್ಪು ಮಾಡ್ಬೋದು. ಆ ದೃಷ್ಟಿಯಿಂದ ಅವರ ಆ ಹುಟ್ಟುಹಬ್ಬವನ್ನ ಹೊಸನಗರದಲ್ಲಿ ನಾವು ಆಚರಣೆ ಮಾಡಿ ಇಟ್ಕೊಂಡಿದ್ದೇವೆ. ಆ ದಿನ ಮೊನ್ನೆ ಕಾಗೋಡು ತಿಮ್ಮಪ್ಪ ಅವರು 2 ಡಾಕ್ಟರೇಟ್ ಸಿಕ್ಕಿದ್ರಿಂದ ಆ ಕಾರ್ಯಕ್ರಮದಲ್ಲೇ ಅವರಿಗೆ ಒಂದು ಸನ್ಮಾನವನ್ನು ಸಹ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಆಗಮಿಸ್ತಾರೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಗಮಿಸ್ತಾರೆ, ಮಾನ್ಯ ಕಿಮ್ಮನೆ ರತ್ನಾಕರ್ ಅವರು ಅಲ್ಲಿಗೆ ಬರ್ತಾರೆ, ಮಧು ಬಂಗಾರಪ್ಪ ನಮ್ಮ ನಾಯಕರಾಗಿದ್ದ ಜಿಲ್ಲಾ ಮಧು ಬಂಗಾರಪ್ಪ ಅವರು ಈ ಕಾರ್ಯಕ್ರಮ ಇರ್ತಾರೆ. ಅದೇ ರೀತಿ ನಮ್ಮ ವಿದ್ಯಾಧರ ನಮ್ಮ ಸಿಮಲ್ ಅಧ್ಯಕ್ಷರು ಇರ್ತಾರೆ, ಮಂಜಾತ್ ಗೌಡ್ರವರು ಇರ್ತಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷರು ನಮ್ಮ ಚಂದ್ರಪ್ಪ ಇರ್ತಾರೆ, ಜಯಂತ್ ಅವರು, ನಮ್ಮ ಎಲ್ಲ ಮಕ್ಕಳು ಅಲ್ಲಿಗೆ ಬರ್ತಾರೆ. ಒಂದು ಬಹಳ ಅತ್ಯಂತ ಅದ್ದೂರಿಯಾಗಿ ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಅರ್ಜುನ್ ಜನ್ಯ ಮತ್ತು ಅವ್ರ ಸಂಗಡಿ ಅವರ ಸಂಗೀತ ಸಂಜೆ ಕಾರ್ಯಕ್ರಮ 7 ಗಂಟೆಗೆ ಪ್ರಾರಂಭ ಆಗ್ತದೆ. ಅನುಶ್ರೀ ನಿರೂಪಕಿ ಸಹ ಬರ್ತಾರೆ. ನಾವು ಕೆಲವು ಸಮಾಜ ಸೇವಕರಿಗೆ 10 ಜನರಿಗೆ ಅವರಿಗೆ ಸನ್ಮಾನವನ್ನು ಮಾಡುವ ಒಂದು ಕಾರ್ಯಕ್ರಮ ಸಹ ಅಲ್ಲಿ ಇಟ್ಕೊಂಡಿದ್ದೀವಿ. ಬೆಳಗಿನ ಕೆಲವು ಕಾರ್ಯಕ್ರಮ, ಬೆಳಿಗ್ಗೆ ನಾವು ನಮ್ಮ ಕ್ಷೇತ್ರದ ಸಾಗರ ಭಾಗದ ಕ್ಷೇತ್ರದ ಕೆಲವು ಎಲ್ಲ ಪಂಚಾಯತ್ಗಳು ಬೆಳಿಗ್ಗೆ ನಮ್ಮ ಕಾರ್ಯಕರ್ತ ಮುಖಂಡರು ಪ್ರತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಅಲ್ಲಿಯ ಒಂದು ಶಾಲೆಗಳಿಗೆ ಸ್ವೀಟ್ ಹಂಚೆ ಕಾರ್ಯಕ್ರಮ ಸಹ ನಾವು ಅಂದ್ರೆ ಬೆಳಗಿನ ಸಂಜೆವರೆಗೂ ಅಲ್ಲಿ ನಮ್ಮ ಹೊಸನಗರ ತಾಲೂಕಿನ ಕಾರ್ಯಕ್ರಮಗಳು ಇರ್ತವೆ.
ಈ ರೀತಿಯ ಕಾರ್ಯಕ್ರಮದಿಂದ ಆಮೇಲೆ ಅದತ್ತು ನಮ್ಮ ತಾಲೂಕಲ್ಲಿ ಏನೇನು ಕೆಲಸಗಳಾಗಿದೆ ಬಂದ್ಮೇಲೆ ಅಥವಾ ಮುಂದೆ ಆಗ್ಬೇಕಾಗಿದೆ ಅಂದ್ರೆ ಈ ರೂಪುರೇಷೆಗಳನ್ನು ನಾವು 5 ವರ್ಷಕ್ಕೆ ನಮ್ಮ ಪ್ಲಾನ್ಗಳನ್ನ ಏನ್ ಇಟ್ಕೊಂಡಿದ್ದೀವಿ ಒಂದು ದಿವಸ ನಾವಲ್ಲಿ ಪ್ರಸ್ತಾಪ ಮಾಡ್ತೀವಿ. ಈ ರೀತಿಯ ಒಂದು ಪಕ್ಷದ ಸಂಘಟನೆ ಜೊತೆಗೆ ಅವ್ರ ಹುಟ್ಟುಹಬ್ಬಾಚರಣೆ ಮತ್ತು ನಮ್ಮ ನಾಯಕರ ಒಂದು ಜನಪ್ರಿಯತೆ ಬಗ್ಗೆ ಯಾರು ನಮ್ಗೇನು ಹೇಳಬೇಕಾಗಿಲ್ಲ. ಅವರು ಪ್ರತಿ ದಿವಸ ಜನರೊಂದಿಗೆ ಜನರ ಕಷ್ಟದಲ್ಲಿ ಭಾಗಿಯಾಗ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಅಲ್ಲಿ ಪಕ್ಷಾತೀತವಾಗೂ ಸಹ ಅವರಿಗೆ ಅಭಿಮಾನಿಗಳಿದ್ದಾರೆ. ಜೊತೆ ಪಕ್ಷದ ಎಲ್ಲರೂ ಸಹ ನಾವು ಅಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನ ಅಲ್ಲಿ ಮಾಡ್ತೇವೆ. ಜೊತೆಗೆ ಇದು ಸಂಗೀತ ಸಂಜೆ ಕಾರ್ಯಕ್ರಮದ ಸುಮಾರು 7 ಗಂಟೆಗೆ ಪ್ರಾರಂಭ ಆಗಿ 11:11ವರೆಗೆ ಆ ಕಾರ್ಯಕ್ರಮ ಮುಕ್ತೆ. ಈ ಮಧ್ಯದಲ್ಲಿ 1 ಗಂಟೆ ಕಾರ್ಯಕ್ರಮ ಅದು ನಮ್ಮ ಈ ಸನ್ಮಾನ ಮತ್ತು ಇತರೆ ಕಾರ್ಯಕ್ರಮಗಳಲ್ಲಿ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಅದನ್ನ ನಾವು ಪೋಸ್ಟ್ ಮಾಡೋದು ನಾವು ಮಾಡೋದ್ರಿಂದ ಇಲ್ಲಿ ಬಂದು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಹೊಸ ಸಾಗರ ಭಾಗದ ಜನರಿಗೆ ತಿಳಿಸ್ಬೇಕನ್ನೋ ದೃಷ್ಟಿಯಿಂದ ನಾವು ಬಂದು ಇವತ್ತು ಸಾಗರ ಭಾಗದ ಎಲ್ಲ ಮುಖಂಡರಿಗೆ ಮತ್ತು ನಮ್ಮ ಗೋಪಾಲಕೃಷ್ಣ ಅವರ ಅಭಿಮಾನಿ ಬಳಗದವರೆಲ್ಲರೂ ಸಾಗರಕ್ಕೆ ಬರ್ಬೇಕನ್ನೋ ಒಂದು ಕರೆಯನ್ನು ಕೊಡ್ಲಿಕ್ಕಾಗಿ ನಾವು ಇವತ್ತು ಸಾಗರದಲ್ಲಿ ಬಂದದನ್ನ ಕರೆ ಕೊಡ್ತೇವೆ. ಅದರಿಂದ ತಮ್ಮ ಪತ್ರಿಕಾ ಮಾಧ್ಯಮಗಳು ಈ 2 ಕಾರ್ಯಕ್ರಮ, ಒಂದು ಗೋಪಾಲಕೃಷ್ಣ ಬೆಳೂರ ಹುಟ್ಟುಹಬ್ಬದ ಕಾರ್ಯಕ್ರಮ ಮತ್ತು ನಮ್ಮ ನಾಯಕರಾಗಿದ್ದ ಕಾಗೋಡ್ತಿಪ್ಪರಿಗೆ ಡಾಕ್ಟರೇಟ್ ಕೊಡಿದ ಸನ್ಮಾನ ಕಾರ್ಯಕ್ರಮ, 2 ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ. ಅದರಿಂದ ತಾವು ಪತ್ರಿಕೆಯರು ಸಹ ಆ ಹೊಸಗೆ ನಮ್ಮ ಒಂದು ಆತಿಥ್ಯನ ಸ್ವೀಕಾರ ಮಾಡಬೇಕು, ತಾವು ಎಲ್ಲ ಬರಬೇಕು ಅಂತ ಕರೆ ಕೊಡ್ಲಿಕ್ಕೆ ನಾವು ಬಂದಿದ್ದೇವೆ. ಹೊಸನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಮೌಳಿ ಮಾತನಾಡಿ, ಪ್ರಥಮವಾಗಿ ಇಷ್ಟು ವರ್ಷ ನಮ್ಮ ನಾಯಕರು ನಮ್ಮ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ಹುಟ್ಟಿದಬ್ಬವನ್ನ ಸಾಗರದಲ್ಲಿ ಆಚರಣೆ ಮಾಡ್ತಿದ್ರು. ನಮ್ಮ ಪಕ್ಷದವರು ಜೊತೆಗೆ ಅವ್ರ ಅಭಿಮಾನಿಗಳು ಸೇರ್ಕೊಂಡು ಈ ಸರಿ ನಮ್ಮ ಹೊಸನಗರ ಬ್ಲಾಕ್ನಲ್ಲಿ ಮಾಡಿ ಅಂತ ಹೇಳಿ ಅವ್ರು ಬಿಟ್ಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ಅವ್ರ ಧನ್ಯವಾದವನ್ನ ನಾವು ಸಲ್ಲಿಸ್ತೇವೆ. ಯಾಕಂದ್ರೆ ನಮ್ಮ ನಾಯಕರ ಹುಟ್ಟಿದಬ್ಬ ಆಚರಿಸುವಂತ ಒಂದು ಸಂದರ್ಭ ನಮ್ಗೆ ಸಿಕ್ಕಿದ್ದು ಬಹಳ ಸಂತೋಷ. ಈಗಾಗಲೇ ಕಲ್ಗೊಡ್ರ ಹೇಳಿದಂಗೆ ನಾವು ಆ ಫೆಬ್ರವರಿ 22 ಶನಿವಾರ ಅವತ್ತು ಬೆಳಿಗ್ಗೆಯಿಂದ ಎಲ್ಲಾ ಪಂಚಾಯತಿಲಿ ಎಲ್ಲಾ ಗ್ರಾಮದಲ್ಲಿ ಏನೇನು ಯಾವ ದೇವಸ್ಥಾನ ಇದಾವೆ ಆ ದೇವಸ್ಥಾನದಲ್ಲಿ ನಮ್ಮ ಅಭಿಮಾನಿಗಳಿರ್ಬೋದು ಅಥವಾ ನಮ್ಮ ಪಕ್ಷದ ಮುಖಂಡರುಗಳು ಸೇರ್ಕೊಂಡು ಬೆಳಿಗ್ಗೆ ಪೂಜೆ ಮಾಡಿ ನಂತರ ಆ ಗ್ರಾಮದಲ್ಲಿ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಅಥವಾ ಹೈಸ್ಕೂಲ್ ಮಕ್ಕಳಿಗೆ ಸಿಹಿ ಹಂಚಿ ಅವರಿಗೆ ನಮ್ಮ ಗೋಪಾಲಕೃಷ್ಣ ಅವರ ಹುಟ್ಟಿದ ಹಬ್ಬದ ಕಾರ್ಯಕ್ರಮದ ವಿವರವನ್ನು ಹೇಳಿ ಸಂಜೆ ಏನು ಕಾರ್ಯಕ್ರಮ ಇದೆ ಅದಕ್ಕೆ ತಾವು ತಮ್ಮ ಪೋಷಕರ ಸಮೇತ ಬರಬೇಕು ಅಂತ ನಾವು ಮಾಹಿತಿಯನ್ನು ತಿಳಿಸ್ಬೇಕು ಅಂತ ಮಕ್ಕಳಿಗೆ ಸ್ವೀಟ್ ಹಂಚಿ ಮೂಲಕ ನಾವು ಸಂಜೆ ಏನ್ ಕಾರ್ಯಕ್ರಮ ಅದ್ದೂರಿಯಾದ ಕಾರ್ಯಕ್ರಮ ಅರ್ಜುನ್ ಜನ್ಯ ಇರ್ಬೋದು ಹಾಗೂ ಅನುಶ್ರೀ ಅವರ ತಂಡದ ರಸಮಂಜರಿ ಕಾರ್ಯಕ್ರಮ ಇಟ್ಟಿದ್ದೀವಿ. ಜೊತೆಗೆ ನಮ್ಮ ಕಾಗೋಡ್ತಿ ಮಕ್ಕಳವರಿಗೆ ಏನು ಒಂದೇ ದಿನದಲ್ಲಿ 2 ಡಾಕ್ಟರೇಟ್ ಪದವಿ ಸಿಕ್ಕಿರೋದ್ರಿಂದ ಅವರಿಗೂ ಒಂದು ಸನ್ಮಾನ ಮಾಡ್ಬೇಕಂತೇಳಿ ಏನು ನಮ್ಮ ಮಹಾನ್ ನಾಯಕರಂತ ಸಂತೋಷ್ ಲಾವಡ್ ಅವರು ಹಾಗೂ ಜಿಲ್ಲಾ ಮಂತ್ರಿಗಳಂತ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಅವ್ರಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಜೊತೆಗೆ 10 ಜನರಿಗೆ ವಿವಿಧ ಕ್ಷೇತ್ರದಲ್ಲಿ ಏನೇ ಸಾಧನೆ ಮಾಡಿದ್ದಾರೆ ಅವರಿಗೂ ನಾವು ಸನ್ಮಾನ ಮಾಡುವಂತ ಗೋಪಾಲಕೃಷ್ಣ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಅವರ ಸನ್ಮಾನವನ್ನ ನಾವು ಮಾಡ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಒಟ್ಟು ಟೋಟಲಿ ಸುಮಾರು 10,000 ಜನ ಏನು ಆ ದಿನ 10,000 ಜನ ಸೇರ್ಬೇಕು ಅಂತ ನಮ್ಮ ಎಲ್ಲರ ಅಭಿಲಾಷೆ ಆಗಿದೆ. ಅದಕ್ಕ ತಮ್ಮ ಸಹಕಾರನು ಬಹಳ ಮುಖ್ಯ. ಯಾಕಂದ್ರೆ ನಮ್ಮ ಗೋಪಾಲಕೃಷ್ಣ ಬೇಳೂರವರ ಏನು ನಮ್ಮ ರತ್ನಾಕರ್ ಹೇಳಿದಂಗೆ ಅವರ ಬಡವರ ಬಂಧುವಾಗಿ ಆಮೇಲೆ ವಿವಿಧ ಕ್ಷೇತ್ರದಲ್ಲಿ ಅವರ ಸೇವೆಯನ್ನ ಪರಿಗಣಿಸಿ ಬಹಳ ಅದ್ದೂರಿಯಾಗಿ ಇದನ್ನ ನಾವು ಅಭಿಮಾನಿಗಳು ಮತ್ತು ಪಕ್ಷದ ವತಿಯಿಂದ ಮಾಡುವಂತ ಒಂದು ಈ ಹುಟ್ಟಿದಬ್ಬವನ್ನ ಬಹಳ ಅದ್ದೂರಿಯಾಗಿ ಮಾಡಬೇಕಂತ ತೀರ್ಮಾನ ಮಾಡಿದೀವಿ. ತಮ್ಮೆಲ್ಲರ ಸಹಕಾರ ಜೊತೆಗೆ ಪ್ರಚಾರವನ್ನ ತಮ್ಮ ಮಾಧ್ಯಮದ ಮೂಲಕ ಮಾಡಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನು. ಗೋಷ್ಠಿಯಲ್ಲಿ ಬಿಆರ್ ಜಯಂತ್, ಕಲಸೆ ಚಂದ್ರಪ್ಪ, ಸುರೇಶ್ ಬಾಬು, ಗಣಪತಿ ಮಂಡಗಳಲೆ, ಅಶೋಕ್ ಬೇಳೂರು, ಕೆ ಹೊಳೆಯಪ್ಪ, ಡಿ ದಿನೇಶ್, ಪ್ರಭಾವತಿ, ಕನ್ನಪ್ಪ ಇನ್ನಿತರರು ಹಾಜರಿದ್ದರು. ಸಾಗರ್ ಹೋಟೆಲ್ ವೃತ್ತದಲ್ಲಿ ಶುಕ್ರವಾರ ಬಿಜೆಪಿ ಯುವ ಮೋರ್ಚಾ, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮೋರ್ಚಾ ನಗರ ಅಧ್ಯಕ್ಷ ಪರಶುರಾಮ್, ಬಜರಂಗ ದಳದ ಜಿಲ್ಲಾ ಸಂಚಾಲಕ ಸಂತೋಷ್ ಶಿವಾಜಿ. ಆದ್ಮೇಲೆ ಈ ದಿನ ಸಾಗರ್ ಹೋಟೆಲ್ ಸರ್ಕಲ್ ನಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ನಮ್ಮ ವೀರ ಯೋಧರಿಗೆ ನಮನ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಸಂಘ ಪರಿವಾರದ ವತಿಯಿಂದ ಹಮ್ಮಿಕೊಂಡಿದ್ವಿ. ಪುಲ್ವಾಮಾ ದಾಳಿಯ ಒಂದು ಘಟನೆ ಕರಾಳ ದಿನ. ದೇಶದೆಲ್ಲೆಡೆ ಇವತ್ತು ಕರಾಳ ದಿನವನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ
ಹಾಗೂ ಹಿಂದೂ ಪರ ಸಂಘಟನೆಗಳು ಆಚರಿಸ್ತಾ ಇದ್ದಾವೆ. 2019ರಲ್ಲಿ ಉಗ್ರಗಾಮಿಗಳು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಪ್ರಮುಖರು ಉಗ್ರರನ್ನ ಸೈನಿಕರನ್ನ ದಾಳಿ ಮಾಡಬೇಕು ಅಂತ ಹೇಳಿ ನಿಯೋಜಿತವಾಗಿ ಷಡ್ಯಂತ್ರ ನಡೆಸಿ ನಮ್ಮ ಯೋಧರನ್ನು ಹತ್ಯೆಗೈದಿದ್ರು. ಇದನ್ನು ನಾವು ತೀವ್ರ ಖಂಡಿಸ್ತಾ ಇದ್ದೇವೆ. ಹಾಗೂ ಮುಂದಿನ ದಿನಗಳಲ್ಲಿ ಯೋಧರ ಮೇಲೆ ಇಂತಹ ಘಟನೆಗಳು ನಡೀಬಾರದು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಕಳೆದ 15 ವರ್ಷಗಳಿಂದ ಈಚೆಗೆ ಸೈನಿಕರ ಮೇಲೆ ನಮ್ಮ ದೇಶದಲ್ಲಿ ಒಳ್ಳೆಯ ಭಾವನೆಯನ್ನು ಹುಟ್ಟಾಕಿದಂತಹ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಸೈನಿಕರಿಗೆ ಬೇಕಾದಂತಹ ಎಲ್ಲಾ ವೆಪನ್ಸ್ಗಳನ್ನ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಎಲ್ಲಾ ಮಾದರಿಯ ಅಸ್ತ್ರಗಳನ್ನ ಮೋದಿ ಸರ್ಕಾರ ಈಗಿನ ಸೈನಿಕರಿಗೆ ಕೊಡ್ತಾ ಇದೆ. ಮೊದಲೇ ಕಳೆದ 15 ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಿನ ಯೋಧರು ಸಾಯ್ತಾ ಇದ್ರು, ಅದು ಈಗ ನಿಂತಿದೆ. ಇದ್ರ ವಿಚಾರವಾಗಿ ಹಾಗೆಯೇ ಕರ್ನಾಟಕದಲ್ಲಿ ವ್ಯತಿರಿಕ್ತ ಪರಿಣಾಮ ಆಗ್ತಾ ಇದೆ. ಏನು, ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಪ್ರಕರಣಗಳು ದಿನೇ ದಿನೇ ಆಗ್ತಾ ಇದ್ದು ಈಗ ಅಲ್ಲಿ ಶಾಂತಿ ನೆಲೆಸಿದೆ. ಆದ್ರೆ ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳ ಮೇಲೆ ಮತಾಂಧ ಶಕ್ತಿಗಳು ನಿರಂತರ ದಾಳಿಗಳನ್ನ ಮಾಡ್ತಾ ಇದ್ದಾವೆ. ಅದನ್ನ ನಿಲ್ಲಬೇಕು. ಕೇಂದ್ರ ಸರ್ಕಾರ ಈ ಕೂಡಲೇ ರಾಷ್ಟ್ರಪತಿ ಆಡಳಿತವನ್ನ ಹೇರಿ ಪೊಲೀಸ್ ಇಲಾಖೆ ಹಾಗೂ ಕರ್ನಾಟಕ ಜನತೆಗೆ ನೆಮ್ಮದಿಯ ವಾತಾವರಣ ಬದುಕಲು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ದಿನ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೇಲೆ ಈ ದಿನ ಬಿಜೆಪಿ ಯುವ ಮೋರ್ಚಾ ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಸಂಘ ಪರಿವಾರದ ವತಿಯಿಂದ 2019 ಫೆಬ್ರವರಿ 14ರಂದು ಪುಲ್ವಾಮಾದಲ್ಲಿ ಏನು ನಮ್ಮ ಯೋಧರ ಮೇಲೆ ದಾಳಿ ಆಗುತ್ತೆ. ಆ ದಾಳಿಯಲ್ಲಿ ಸುಮಾರು 29ಕ್ಕೂ ಹೆಚ್ಚು ಯೋಧರು ಹುತಾತ್ಮರಾಗ್ತಾರೆ. ಆ ಒಂದು ಕರಾಳ ದಿನದ ಒಂದು ಆಚರಣೆಯನ್ನ ಈ ದಿನ ಭಾರತೀಯ ಜನತಾ ಪಾರ್ಟಿ ಹಾಗೂ ಸಂಘ ಪರಿವಾರದ ವತಿಯಿಂದ ನಾವು ಈ ಭಾಗದಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಹೇಳ್ಬೇಕು ಅಂತಂದ್ರೆ, ಈ ಯೋಧರು ಹುತಾತ್ಮರಾಗ್ತಾರೆ. ಆ ಹುತಾತ್ಮರಾದ ಒಂದು ಪ್ರತ್ಯುತ್ತರವನ್ನ ನಮ್ಮ ಪ್ರಧಾನಮಂತ್ರಿಗಳು ಯಾವ ರೀತಿಯಾಗಿ ಕೊಡ್ತಾರೆ ಅಂತಂದ್ರೆ, ಅವ್ರು ಹೇಳಿರ್ತಾರೆ, ನನ್ನ ಒಬ್ಬ ಯೋಧನ ರಕ್ತದ ಹನಿ ಕೂಡ ನಾನು ಇದಾಗ್ಲಿಕ್ಕೆ ಬಿಡೋದಿಲ್ಲ, ಅದಕ್ಕೆ ನಾನು ಉತ್ತರವನ್ನ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿಗಳು ಹೇಳ್ತಾರೆ. ಅದೇ ರೀತಿಯಾಗ್ಲಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರ ಮುಖಾಂತರ ಏನು ಸಾಕಷ್ಟು ಭಯೋತ್ಪಾದಕರ ಒಂದು ಕ್ಯಾಂಟರ್ಗಳನ್ನ ಮತ್ತೆ ಭಯೋತ್ಪಾದಕರ ನೆಲೆಗಳನ್ನ ಧ್ವಂಸ ಮಾಡ್ತಾರೆ. ಈ ರೀತಿಯಾಗ್ಲಿ ನಾವು ಯಾವುದೇ ರೀತಿಯಾಗ್ಲೂ ಬಿಡೋದಿಲ್ಲ. ನಮ್ಮ ದೇಶ ಎಲ್ಲಾ ರೀತಿಯಲ್ಲೂ ಸಜ್ಜಿದೆ. ನೂರಾರು ಉಗ್ರಗಾಮಿಗಳನ್ನ ಸಾಯಿಸ್ತಾರೆ. ನಮ್ದು 29 ಯೋಧರನ್ನ ಏನು ಸಾಯಿಸಿರ್ತಾರೆ, ಅದಕ್ಕೆ ಪ್ರತಿಫಲವಾಗಿ ಮೋದಿಜಿಯವರು ಕೊಟ್ಟ ಮಾತಿನಂತೆ ಸಾಕಷ್ಟು ಯೋಧರನ್ನ, ಸಾಕಷ್ಟು ಉಗ್ರಗಾಮಿಗಳನ್ನ ಕೊಲ್ತಾರೆ. ಹಾಗೆ ನಮ್ಮ ಆರ್ಮಿ ಎಲ್ಲದಕ್ಕೂ ಸನ್ನದ್ಧವಾಗಿದೆ. ಇವಾಗ ಯಾವ ರೀತಿ ಸನ್ನದ್ಧವಾಗಿದೆ ಅಂತಂದ್ರೆ, ಹಿಂದಿನ ದಿನಗಳಲ್ಲೆಲ್ಲ ಇತ್ತು, 2014 ಮೋದಿಜಿಯವರ ಆಡಳಿತದ ಹಿಂದ್ಗಡೆ ಎಲ್ಲ ಏನಿತ್ತು ಅಂದ್ರೆ, ಯಾರೇ ಒಬ್ಬ ಗನ್ ಯೋಧ ಶೂಟ್ ಮಾಡ್ಬೇಕು ಅಥವಾ ಯಾರೋ ಪ್ರತಿಕಾರವನ್ನು ಯಾರೋ ಭಯೋತ್ಪಾದಕ ದಾಳಿ ಮಾಡುವಾಗ ಅವ್ರ ಮೇಲೆ ಗುಂಡು ಹಾರಿಸ್ಬೇಕು ಅನ್ನೋದಾದ್ರೆ ಪರ್ಮಿಷನ್ ಕಾಯ್ಬೇಕಿತ್ತು. ಆದ್ರೆ ಇವಾಗ ಹಂಗಿಲ್ಲ. ನಮ್ ದೇಶದ ಆರ್ಮಿ ಪರಿಸ್ಥಿತಿ, ಫಸ್ಟ್ ಅವನ ಮೇಲೆ ಆಕ್ಷನ್ ಮಾಡ್ಬಿಟ್ಟು ನಂತರ ಸಚಿವಾಲಯಕ್ಕೆ ಹಾಗೂ ಏನು ಪರ್ಟಿಕ್ಯುಲರ್ ರಕ್ಷಣಾ ಸಚಿವಾಲಯ ಇದೆ ಅದಕ್ಕೆ ತಿಳಿಸುವಂತ ಒಂದು ಫುಲ್ ಫ್ರೀಡಮ್ ಅನ್ನ ಈ ದಿನ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನಮ್ಮ ಸೈನಿಕರಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗ್ಲಿ ನಮ್ಮ ದೇಶದ ಸೈನಿಕರು ಇವಾಗ ಎಲ್ಲಾ ರೀತಿಯಾಗಿ ಸನ್ನದ್ಧವಾಗಿದ್ದಾರೆ. ಬುಲೆಟ್ ಪ್ರೂಫ್ ಜಾಕೆಟ್ ಗಳನ್ನ ಹೊಂದಿದ್ದಾರೆ. ಅದೇ ರೀತಿಯಾಗ್ಲಿ ಅವರ ಫ್ಯಾಮಿಲಿ ಎಷ್ಟು ಗಟ್ಟಿ ಆಗ್ಬೇಕು ಅಷ್ಟು ಗಟ್ಟಿ ಆಗೋದಕ್ಕೆ ಮೋದಿಜಿಯವರು ನಮ್ಮ ಸರ್ಕಾರ ನೆರವಾಗ್ತಿದೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾಗಿ ಹೆಚ್ಚಿನದಾಗಿ ಯೋಧರಿಗೆ ನೆರವನ್ನ ನೀಡುತ್ತೆ ನಮ್ಮ ಸರ್ಕಾರ ಅಂತ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರುತ್ತೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ. ಈ ಸಂದರ್ಭದಲ್ಲಿ ಸುನೀಲ್ ರುದ್ರಪ್ಪ, ವಿನೋದ್ ರಾಜ್, ವಿ ಮಹೇಶ್, ಪ್ರಶಾಂತ್ ಕೆಎಸ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.